ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ನೋಡಿ ಇವತ್ತಿಂದ ಬಿಡುಗಡೆ ಶುರುವಾಗಿದೆ ಅಂತ ನಮಗೆ ಕಮೆಂಟ್ ಬರ್ತಾ ಇದೆ. ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ನೋಡಿ, ನಾವು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋನ ಪೂರ್ತಿ ನೋಡಿ. ನೀವು ವಿಡಿಯೋನ ಪೂರ್ತಿ ನೋಡ್ದಂಗೆ ಕಮೆಂಟ್ ಮಾಡಿದ್ರೆ ಖಂಡಿತ ವೇಸ್ಟ್ ಆಗುತ್ತೆ. ನೋಡಿ, ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ವಿಡಿಯೋನ ಪೂರ್ತಿ ನೋಡಿ. ಅದಾದ ನಂತರ ನೀವು ನಮಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸ್ಬೋದು. ದಯವಿಟ್ಟು ಆದಷ್ಟು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ನೀವೇನಾದರೂ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಯಾರೆಲ್ಲ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ. ನೋಡಿ, ಅದ್ರ ಜೊತೆಯಲ್ಲಿ ಗೃಹಲಕ್ಷ್ಮಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಮಾಡಿ, ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಹೊಸದಾಗಿ ಸರ್ಕಾರ ಶುರುವಾಗಿದೆ. ನೋಡಿ, ಈಗ CM ಯಾರಪ್ಪ ಅಂದರೆ ಖಂಡಿತ ಎಲ್ರಿಗೂ ಗೊತ್ತು, ಅದು DK ಶಿವಕುಮಾರ್ ಅವರು ಅಂತ. ನೋಡಿ ಸ್ನೇಹಿತರೆ, ಇದ್ರ ಹಿಂದೆ ಯಾರಪ್ಪ ಇದ್ರು ಅಂದರೆ CM ಸಿದ್ದರಾಮಯ್ಯ ಅವರಿದ್ದರು. ಅವರು ರಾಜೀನಾಮೆ ಕೊಟ್ಟಿದ್ದರಿಂದ DK ಶಿವಕುಮಾರ್ ಅವರು ಈಗ CM ಆಗಿದ್ದಾರೆ. ನೋಡಿ ಸ್ನೇಹಿತರೆ, CM ಆಗಿದ್ದ ಸಿದ್ದರಾಮಯ್ಯ ಸಾಹೇಬರು 30 ಕಂತಿನ ಹಣ 60,000 ರೂಪಾಯಿ ಬಿಡುಗಡೆ ಮಾಡಿದರು. ನೋಡಿ, ಆಗ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ದು ಯಾರಪ್ಪ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು. ಈಗ ಅವರು ಮಾಜಿ ಸಚಿವರು. ಸದ್ಯಕ್ಕೆ ಅವ್ರಿಗೆ ಈ ಹೊಸ ಕ್ಯಾಬಿನೆಟ್ಟಲ್ಲಿ ಇನ್ನೂ ಯಾವುದೇ ರೀತಿ ಸಚಿವ ಸ್ಥಾನ ಕೊಟ್ಟಿಲ್ಲ ಸ್ನೇಹಿತರೆ. ಮುಂದೆ ಏನಾಗುತ್ತೆ ನೋಡೋಣ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆ ನೀಡಿದರು. CM ಸಿದ್ದರಾಮಯ್ಯ ಅವರೇ 2 ಕಂತಿನ ಹಣ ಯಾವುದ್ಯಾವುದಪ್ಪ ಅಂದರೆ 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು. ನಮ್ಮ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಒಟ್ಟು ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಅಂತ ಸಚಿವೆಯವರೇ ಹೇಳಿಕೆ ನೀಡಿದ್ರು ಸ್ನೇಹಿತರೆ. ಆಗ ಸಚಿವೆ ಆಗಿದ್ದರಿಂದ ನಾವು ಸಚಿವೆಯವರೇ ಅನ್ಬೇಕಾಗುತ್ತೆ. ಅವರು ಹೇಳಿಕೆ ನೀಡಿದರು. ನೋಡಿ, ಅದಾದಮೇಲೆ ನಿಮಗೆ ಒಂದು 15 ದಿವಸ ಆದಮೇಲೆ 30ನೇ ಕಂತಿನ ಹಣ ಬಿಡುಗಡೆ ಆಯಿತು. ನೋಡಿ, 30ನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು 75% ಜನರಿಗೆ ಹೋಯಿತು. ನೋಡಿ, ಅದಾದಮೇಲೆ ಸರ್ಕಾರ ಚೇಂಜ್ ಆಗಿದೆ. ಈಗ ಏನಪ್ಪ ಅಂದರೆ 30ನೇ ಕಂತಿನ ಹಣ 2ನೇ ಹಂತದಲ್ಲಿ ಇವತ್ತಿಂದ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ನೋಡಿ, ಯಾರೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಅಲ್ವಾ, ನೋಡಿ ಇವತ್ತಿಂದ ಇನ್ನೊಂದು 3-4 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ 30ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ನಿಮ್ಗೇನಾದರೂ 29ನೇ ಕಂತಿನ ಹಣ ಬಂದಿಲ್ವಾ, ಅದು ಕೂಡ ಬಿಡುಗಡೆ ಶುರುವಾಗುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಬೇಡ. ಮೊದಲು 1 ಕಂತಿನ ಹಣ ಬರುತ್ತೆ, ಅದಾದ ನಂತರ 2ನೇ ಕಂತಿನ ಹಣ ಬರುತ್ತೆ. ನೋಡಿ ಸ್ನೇಹಿತರೆ, ಯಾರಿಗೂ ಡೌಟೇ ಬೇಡ. 1 ಕಂತು ಬಂದ ಮೇಲೆ ನೆಕ್ಸ್ಟ್ ಕಂತಿನ ಹಣ ನಿಮಗೆ ಬರುತ್ತೆ ಒಂದು 2-3 ದಿವಸದಲ್ಲಿ. ಯಾರೆಲ್ಲ ನಮಗೆ ಕಮೆಂಟ್ ಮಾಡ್ತಾ ಇದ್ರಿ, ನೋಡಿ ಕೇಳ್ತಾ ಇದ್ರಿ ಸರ್ 29ನೇ ಕಂತು 30ನೇ ಕಂತಿನ ಹಣ ಬಂದಿಲ್ಲ ಅಂತ. ನೋಡಿ, ಅವ್ರಿಗೆ ಕಡೆಗೂ ಬಿಡುಗಡೆ ಶುರುವಾಗಿದೆ. ನೋಡಿ ಸ್ನೇಹಿತರೆ, ಈಗ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಇವತ್ತಿಂದ ಬಿಡುಗಡೆ ಶುರುವಾಗಿದೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಖಂಡಿತ ನಮ್ಮ ಸಬ್ಸ್ಕ್ರೈಬರೇ ಒಬ್ಬರು ನಮಗೆ ಕಮೆಂಟ್ ಮಾಡಿದ್ದಾರೆ ಈ ಹಿಂದಿನ ವಿಡಿಯೋಗೆ. ನೋಡಿ ಸರ್, ನಮಗೆ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದೇ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟೆ ಗೆದ್ದು ಅಧಿಕಾರಕ್ಕೆ ಬಂದಿರೋದು. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಈ 5 ಗ್ಯಾರಂಟಿಗಳನ್ನ ಯಾರೇ CM ಬಂದರೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕೆ ಅಂತೀರಾ, ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಾಗಿದೆ. ಯಾರದೇ ಆಗಲಿ ವೈಯಕ್ತಿಕವಾಗಿ ಗ್ಯಾರಂಟಿ ಅಲ್ಲ ಸ್ನೇಹಿತರೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ಸರ್ ಇನ್ನು ಮುಂದೆ ನಮಗೆ 31ನೇ ಕಂತಿನ ಹಣ ಬರಲ್ವಾ, ಸರ್ಕಾರ ಏನಾದರೂ ಗೃಹಲಕ್ಷ್ಮಿಯ ಹಣ ನಿಲ್ಲಿಸ್ಬಿಡ್ತಾ ಅಂತ ಕೇಳ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ನಾವು ಅವ್ರಿಗೆಲ್ರಿಗೂ ಕ್ಲಾರಿಟಿ ಕೊಡ್ತಾ ಇದ್ದೀವಿ. ಸರ್ಕಾರ ಇನ್ನು 2 ವರ್ಷ ಇರುತ್ತೆ. 2 ವರ್ಷ ಅಂದರೆ ಇನ್ನು 24 ಕಂತಿನ ಹಣ ಅಂದರೆ ಗೃಹಲಕ್ಷ್ಮಿಯರಿಗೆ ಇನ್ನು 24 ತಿಂಗಳ ಕಂತಿನ ಹಣ ಪ್ಲಸ್ ಈಗ 4 ಕಂತಿನ ಹಣ ಬಂದೇ ಬರುತ್ತೆ. ಸರ್ಕಾರದಿಂದ ಯಾವುದೇ ರೀತಿ ಮೋಸ ಆಗಿಲ್ಲ. ಸ್ವಲ್ಪ ತಡ ಆದರೂ ಕೂಡ ನಿಮ್ಮ ಖಾತೆಗಳಿಗೆ ಕಾಂಗ್ರೆಸ್ ಸರ್ಕಾರನೇ ಬಿಡುಗಡೆ ಮಾಡುತ್ತೆ. ಸಚಿವೆ ಚೇಂಜ್ ಆದರೂ ಸರಿ, CM ಚೇಂಜ್ ಆದರೂ ಸರಿ, ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟ ಮಾತನ್ನು ತಪ್ಪಿಲ್ಲ, ಮುಂದೆ ಕೂಡ ತಪ್ಪಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರ ಹೇಳಿತ್ತು ನಿಮಗೆ ಜೂನ್ ತಿಂಗಳಿಂದನೇ ಅನ್ನಭಾಗ್ಯದಲ್ಲಿ ನಾವು ನಿಮಗೆ ಇಂದಿರಾ ಕಿಟ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ನೋಡಿ, ಈಗ CM ಚೇಂಜ್ ಆಗಿರೋದ್ರಿಂದ ಕ್ಯಾಬಿನೆಟ್ ಕೂಡ ಚೇಂಜ್ ಆಗಿದೆ. ಆದರೆ KH ಮುನಿಯಪ್ಪ ಅವ್ರಿಗೇನೆ
ಮತ್ತೆ ಆಹಾರ ಖಾತೆ ಸಿಗುತ್ತೆ ಅಂತ ಮಾಹಿತಿ ಬಂದಿದೆ. ನೋಡಿ, ಮುಂದಿನ ತಿಂಗಳಿಂದ ಖಂಡಿತವಾಗ್ಲೂ ಕೊಡ್ತಾರಾ ಇಲ್ವಾ ಅಂತ ನಾವು ಕಾದಿ ನೋಡೋಣ. ಮತ್ತು ಸರ್ಕಾರದಿಂದ ಈ ಏನು ಅನ್ನಭಾಗ್ಯದ್ದು ಒಂದು 2 ಕಂತಿನ ಹಣ ಬಿಡುಗಡೆ ಆಗಬೇಕಿತ್ತು, ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಇನ್ನು KH ಮುನಿಯಪ್ಪ ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಏನು ಹೇಳ್ತಾರೆ ಅಂತ ನಾವು ಕಾದಿ ನೋಡೋಣ ಸ್ನೇಹಿತರೆ. ಕೊಡ್ತಾರಾ ಅಥವಾ ಕೊಡಲ್ವಾ ಅದ್ರ ಬಗ್ಗೆ ಮಾತಾಡೋದೇ ಇಲ್ವಾ? ಖಂಡಿತವಾಗ್ಲೂ ನಾವು ನೀವು ಕಾದಿ ನೋಡೋಣ. ಒಂದು ವೇಳೆ ಏನಾದ್ರು ಮಾಹಿತಿ ಕೊಟ್ಟರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಫೇಕ್ ನ್ಯೂಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ, ಆರಾಮಾಗಿ ಇರಿ. ನೋಡಿ, ಕೆಲವರು ಇನ್ನೂ ಕಮೆಂಟ್ ಮಾಡ್ತಾ ಇದ್ದೀರಾ. ನೋಡಿ, ನಮಗೆ ಗೃಹಲಕ್ಷ್ಮಿಯ ಸಂಘದಿಂದ 1 ಲಕ್ಷ 2 ಲಕ್ಷ ರೂಪಾಯಿ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಂತೆ ಸಾರ್ ಅಂತ. ಈಗ ತಾನೇ CM ಆಗಿದ್ದಾರೆ, ಇದು ಅವ್ರಿಗೆ 2ನೇ ದಿವಸ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಖಂಡಿತ ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯ ಕಂತಿನ ಬಗ್ಗೆ ಮಾತಾಡಿಲ್ಲ. ನಾವು ಕೆಲವು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀವಿ, ಕೆಲವರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯರಿಗೆ ಹೊಸ CM ಇಂದ 5,000 ರೂಪಾಯಿ ಕೊಡ್ತಾ ಇದ್ದಾರೆ, ಪ್ರತಿ ತಿಂಗಳು ಇನ್ನು ಮುಂದೆ 5,000 ರೂಪಾಯಿ ಬರ್ತಾ ಇದೆ, ಭರ್ಜರಿ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯ ಕಂತಿನ ಬಗ್ಗೆ ಯಾವುದೇ ಕಾರಣಕ್ಕೂ ಹೊಸ CM ಅವರು ಮಾತಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರೇನೆ ಫೇಕ್ ನ್ಯೂಸ್ ಆಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ 5,000 ರೂಪಾಯಿ ಬರ್ತಾ ಇಲ್ಲ. ಕೊಡೋ 2,000 ರೂಪಾಯಿನ ಸರ್ಕಾರ ಕರೆಕ್ಟಾಗಿ ಕೊಟ್ಟರೆ ಸಾಕು. ಏನಂತೀರ ಸ್ನೇಹಿತರೆ? ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಇನ್ನೂ ಯಾರಿಗೂ ಕೊಟ್ಟಿಲ್ಲ ಸ್ನೇಹಿತರೆ. ಅಂದರೆ ಯಾರು ಸಚಿವರಾಗಿಲ್ಲ, ಸಚಿವೆ ಕೂಡ ಯಾರೂ ಆಗಿಲ್ಲ. ಸದ್ಯಕ್ಕೆ ಮೊದಲನೇ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಇನ್ನೂ ಯಾವುದೇ ರೀತಿ ಸಚಿವ ಸ್ಥಾನ ಕೊಟ್ಟಿಲ್ಲ ಸ್ನೇಹಿತರೆ. 2ನೇ ಹಂತದಲ್ಲಿ ಮತ್ತೆ ಕ್ಯಾಬಿನೆಟ್ಗೆ ಸಚಿವರನ್ನ ಸೇರಿಸ್ಕೊಂಡಾಗ ಆಗ್ಲಾದರೂ ಇದೇ ಸಚಿವರು ಬರ್ತಾರಾ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬರ್ತಾರಾ ಅಥವಾ ಬೇರೆಯವ್ರು ಬರ್ತಾರಾ ಅಂತ ನೋಡಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಡಿ ಸ್ನೇಹಿತರೆ, ಇದೇ DK ಶಿವಕುಮಾರ್ ಸಾಹೇಬರು DCM ಆಗಿದ್ದಾಗ ಹೇಳಿಕೆ ನೀಡ್ತಾ ಇದ್ರು. ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಹಣ ಈವರೆಗೂ ಕೊಟ್ಟಿಲ್ವಲ್ಲ ಸರ್, 2-3 ತಿಂಗಳಾಯಿತು ಅಂದಾಗ ನೋಡಿ ಅವರೇ ಹೇಳ್ತಾ ಇದ್ರು ಸದ್ಯಕ್ಕೆ ಕಲೆಕ್ಷನ್ ಆಗಬೇಕು, ಕಲೆಕ್ಷನ್ ಆದಮೇಲೆ ನಾವೇ ಖಂಡಿತವಾಗ್ಲೂ ಅವರವರ ಖಾತೆಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಈಗ ಏನು ಹೇಳ್ತಾರೆ ಗೊತ್ತಿಲ್ಲ. ಈಗ ಅವರು CM ಆಗಿರೋದ್ರಿಂದ ಏನು ಹೇಳ್ತಾರೆ ಅಂತ ನಾವು ಕಾದು ನೋಡೋಣ. ನೋಡಿ ಸ್ನೇಹಿತರೆ, DCM ಅವರು ಆಗಿದ್ದಾಗ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಏನಪ್ಪ ಅಂದರೆ ನೋಡಿ, ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಕಂತಿನ ಹಣ ಬರಬೇಕು ಅಂದರೆ, ಅಂದರೆ ಗೃಹಲಕ್ಷ್ಮಿಯ ಕಂತಿನ ಹಣ ಬರಬೇಕು ಅಂದರೆ ಬಯೋಮೆಟ್ರಿಕ್ಕು ಮಾಡಬಹುದು, ಮಾಡ್ತೀವಿ, ಏನಾದರೂ ಹೊಸ್ದಾಗಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಕೆ ನೀಡ್ತಾ ಇದ್ರು. ಸದ್ಯಕ್ಕೆ ಅದ್ರ ಬಗ್ಗೆ ಈವರೆಗೂ ಅವ್ರು ಏನು ಮಾತಾಡಿಲ್ಲ. ಅದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸದ್ಯಕ್ಕೆ ಎಲ್ಲೂ ಕೂಡ ಬಯೋಮೆಟ್ರಿಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಇವತ್ತಿಂದ 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ ಅಂತ ನಮಗೆ ಕಮೆಂಟ್ ಬರ್ತಾ ಇದೆ. ಹೆಂಗಪ್ಪ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾಗಲೇ ಪ್ರೊಸೆಸಿಂಗ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಅದ್ರ ಪ್ರಕಾರ ಇವತ್ತಿಂದ ಬಿಡುಗಡೆ ಆಗಿರಬಹುದು, ಅಧಿಕೃತವಾಗಿ ಇನ್ನೂ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 31ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿದ್ದಾರೆ. ನೋಡಿ, ನಾವು ಅವ್ರಿಗೆ ಕೇಳಿದ್ದೀವಿ, ದಯವಿಟ್ಟು ಸ್ಕ್ರೀನ್ಶಾಟ್ ಇದ್ದರೆ ಕಳಿಸ್ಕೊಡಿ, 30ನೇ ಕಂತಿನ ಹಣ ಬಂದಿರೋದನ್ನು ನಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ ಅಂತ ನಾವು ಕೇಳಿದ್ದೀವಿ. ನೋಡಿ ಸ್ನೇಹಿತರೆ, ನಾವು ಅವ್ರಿಗೆ ಕೇಳಿದ್ದೀವಿ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಏನು ಸ್ಟೇಟಸ್ ತೋರಿಸುತ್ತೆ ನಮಗೆ ಅದನ್ನ ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಕೇಳಿದ್ದೀವಿ. ಖಂಡಿತವಾಗ್ಲೂ ಅವ್ರು ಕಳಿಸ್ಕೊಟ್ರೆ ಇದು ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಅಂತ ಅರ್ಥ, ಇಲ್ಲ ಅಂದರೆ ಫೇಕ್ ನ್ಯೂಸ್ ಆಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ವಿಡಿಯೋದಲ್ಲಿ ನಿಮ್ಮ ಏನು ಡೌಟ್ಗಳಿದೆ ಅದನ್ನು ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ಈ ಕ್ಷಣದವರೆಗೂ ಪೆನ್ಷನ್ ದುಡ್ಡು ಇನ್ನೂ 2ನೇ ಹಂತದಲ್ಲಿ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ದಯವಿಟ್ಟು 5,000 ರೂಪಾಯಿ ಬರುತ್ತೆ ಇನ್ನು ಮುಂದೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆ ಥರ ಯಾವುದೂ ಇಲ್ಲ. ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದೇ ಥರ ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.